ತೋಟಗಾರಿಕೆ ಇಲಾಖೆಯಲ್ಲಿ ಭಾರೀ ಅವ್ಯವಹಾರ ಆಗಿರುವ ಆರೋಪ ಕೇಳಿಬಂದಿದೆ. ದೇವನಹಳ್ಳಿ ತೋಟಗಾರಿಕೆ ಇಲಾಖೆಯಲ್ಲಿ ಅಕ್ರಮವಾಗಿ ಎನ್ಒಸಿ ಬಿಡುಗಡೆ. ಇನ್ನು ಲೇಔಟ್ ಪ್ರದೇಶದಲ್ಲಿ ಕಾಮಗಾರಿ ನಡೆಯದೇ ಇದ್ರೂ ಕೂಡ ಅಕ್ರಮವಾಗಿ ಎನ್ಒಸಿ ರಿಲೀಸ್ ಮಾಡಿರುವಂತಹ ಭಾರೀ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ. ಇದು ದೇವನಹಳ್ಳಿ ತೋಟಗಾರಿಕೆ ಇಲಾಖೆಯಲ್ಲಿ ಅಕ್ರಮವಾಗಿ ಎನ್ಒಸಿ ಬಿಡುಗಡೆ ಮಾಡಿರುವಂತಹ ಆರೋಪ. ಲೇಔಟ್ ಪ್ರದೇಶದಲ್ಲಿ ಕಾಮಗಾರಿ ನಡೆಯದೇ ಇದ್ರೂ ಕೂಡ ಅಕ್ರಮವಾಗಿ ಎನ್ಒಸಿ ರಿಲೀಸ್ ಆಗಿದೆ. ದೂರು ದಾಖಲಿಸಿದ್ರು ಮೇಲಾಧಿಕಾರಿಗಳಿಂದ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವೂ ಕೇಳಿ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿಸಿ, ಜಿಲ್ಲಾ ಪಂಚಾಯತ್ ಸಿಇಒ, ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ. ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ, ಗಾಢ ನಿದ್ದೆಯಲ್ಲಿದ್ದಂತೆ ಕಾಣಿಸ್ತಾ ಇದೆ. ಭ್ರಷ್ಟ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಇದೆಯಾ ಹಾಗಾದ್ರೆ ಕೃಪಾ ಕಟಾಕ್ಷ? ಕೂಡಲೇ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಇಲಾಖೆಯ ಒಳಗಡೆನೆ ಅಧಿಕಾರಿಗಳಿಗೆ ತೋಟಗಾರಿಕೆ ಇಲಾಖೆಯಲ್ಲಿ ಭಾರೀ ಅವ್ಯವಹಾರ. ಇದು ದೇವನಹಳ್ಳಿ ತೋಟಗಾರಿಕೆ ಇಲಾಖೆಯಲ್ಲಿ ಅಕ್ರಮವಾಗಿ ಎನ್ಒಸಿ ಬಿಡುಗಡೆ ಮಾಡಿರುವಂತಹ ಆರೋಪ. ಇದು ಲೇಔಟ್ ಪ್ರದೇಶದಲ್ಲಿ ಕಾಮಗಾರಿ ನಡೆಯದೇ ಇದ್ರೂ ಅಕ್ರಮವಾಗಿ ಎನ್ಒಸಿ ರಿಲೀಸ್ ಮಾಡಿದ್ದಾರೆ. ಕಾಮಗಾರಿ ನಡೆದ್ರೆ ಮಾತ್ರ ಎನ್ಒಸಿ ರಿಲೀಸ್ ಆಗಬೇಕು. ಆದರೆ ಇಲ್ಲಿ ಬೇಕೋ ಬಿಟ್ಟು ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ಆಡಿದ್ದೇ ಆಟ ಅಂತ ಕೆಲವು ಅಧಿಕಾರಿಗಳು ಇರ್ತಾರಲ್ಲ, ಭ್ರಷ್ಟ ಅಧಿಕಾರಿಗಳು. ಆ ಭ್ರಷ್ಟ ಅಧಿಕಾರಿಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ತಾರೆ. ಅದೇ ಥರ ತೋಟಗಾರಿಕೆ ಇಲಾಖೆಯಲ್ಲೂ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಎನ್ಒಸಿ ರಿಲೀಸ್ ಮಾಡಲಿಕ್ಕೆ ಅದರದ್ದೇ ಆದಂತಹ ಮಾನದಂಡಗಳಿರ್ತವೆ. ಬೇಕಾಬಿಟ್ಟು ಎನ್ಒಸಿ ರಿಲೀಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಹೇಳೋರು ಕೇಳೋರು ಇದ್ದರೆ ಈ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಬ್ಬರು ಮೇಲ್ವಿಚಾರಕರು, ಮೇಲಾಧಿಕಾರಿಗಳು ಅಂತ ಒಬ್ರು ಇರ್ತಾರಲ್ವಾ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ತಾನು ಆಡಿದ್ದೇ ಆಟ, ನಡೆದಿದ್ದೇ ದಾರಿ ಅಂತ ಕೆಲವೊಂದಿಷ್ಟು ಅಧಿಕಾರಿಗಳು ತುಂಬಿಕೊಂಡಿರ್ತಾರೆ. ಅಂದರೆ ಈ ಹೆಗ್ಣಗಳು ಬಿಲಾ ತೋಡ್ಕೊಂಡು ಹೋಗ್ತಾನೆ ಇರ್ತಾರೆ. ಇವ್ರು ಕಿವಿ ಹಿಂಡೋರು ಇರಲ್ಲ. ಈ ಕಿವಿ ಹಿಂಡೋರು ಇದ್ದರೆ ಈ ಥರ ಎಲ್ಲ ಆಗಲ್ಲ. ನೋಡಿ ಎಂಥ ಅಕ್ರಮಗಳು. ಸುಮ್ಮನೆ ಎನ್ಒಸಿ ರಿಲೀಸ್ ಮಾಡಿದ್ದಾರೆ. ಅಂದರೆ ಕಾಮಗಾರಿ ನಡೆದಿಲ್ಲ, ಕಾಮಗಾರಿ ಮಾಡಿ ನೋಡಿ. ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಏನಾದರೂ ಕಾಮಗಾರಿ ಆಗಿರುವಂಥದ್ದನ್ನೇನಾದರೂ ನೋಡ್ತಾ ಇದ್ದೀರಾ? ಒಂದಿಷ್ಟು JCBಗಳಿದ್ದಾವೆ, ಒಂದಿಷ್ಟು ಕಾಮಗಾರಿ ನಡಿಬೇಕಾಗಿದೆ. ಇದು ನಡೆಯದೇ ಇದ್ದರೂ ಕೂಡ ಇಲ್ಲಿ ಎನ್ಒಸಿ ಯಾಕೆ ರಿಲೀಸ್ ಮಾಡಿದರು? ಯಾರು ಹೇಳೋರಿಲ್ಲ, ಕೇಳೋರಿಲ್ವಾ? ಸಂಬಂಧಪಟ್ಟ ಸಚಿವರು ದಯಮಾಡಿ ಗಮನ ಹರಿಸಬೇಕು ಈ ಸ್ಟೋರಿಯನ್ನು. ಸಂಬಂಧಪಟ್ಟಂತಹ ಒಂದಿಷ್ಟು ಹಿರಿಯ ಅಧಿಕಾರಿಗಳು ನೋಡಬೇಕು ಈ ಕಡೆ. DC, ಜಿಲ್ಲಾ ಪಂಚಾಯತ್ ಸಿಇಒಗೆ ಆಲ್ರೆಡಿ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗಳು ಗೊತ್ತಿದ್ದೂ ಗೊತ್ತಿಲ್ಲದೆ ಆಗಿದ್ದಾರಾ ಅಥವಾ ನಿಜಕ್ಕೂ ಕೂಡ ಅವರಿಗೆ ಗೊತ್ತಿಲ್ವಾ? ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಭ್ರಷ್ಟ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಹಾಗಾದರೆ ಕೃಪಾ ಕಟಾಕ್ಷ ಇದೆಯಾ? ಮೇಲಾಧಿಕಾರಿಗಳೇನಾದರೂ ಇದರಲ್ಲಿ ತನ್ನ ಕೃಪಾ ಕಟಾಕ್ಷವನ್ನು ತೋರಿಸಿದರೆ ಸಂಬಂಧಪಟ್ಟಂತಹ ಅವ್ರಿಗಿಂತ ಮೇಲಾಧಿಕಾರಿಗಳು, ಸಂಬಂಧಪಟ್ಟ ಸಚಿವರು ಗಮನ ಹರಿಸಬೇಕು. ಯಾವುದೇ ರೀತಿಯಾದಂಥ ಕಾಮಗಾರಿ ಆಗಿಲ್ಲ ಲೇಔಟ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಲೇಔಟ್ ಪ್ರದೇಶದಲ್ಲಿ ಕಾಮಗಾರಿ ನಡೆದಿಲ್ಲ, ಆದರೂ ಕೂಡ ಅಕ್ರಮವಾಗಿ ಎನ್ಒಸಿ ರಿಲೀಸ್ ಮಾಡಿದ್ದಾರೆ. ಅದು ನೋಡಿದರೆ, ಆ ಚಿತ್ರಣ ನೋಡಿದ್ರೇ ಗೊತ್ತಾಗ್ತಾ ಇದೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ DC ಮತ್ತು ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ. ಆ ಸಂಬಂಧಪಟ್ಟವ್ರಿಗೆ ಆಲ್ರೆಡಿ ದೂರು ಕೊಟ್ಟಿದ್ದಾರೆ. ಈಗ ಸಂಬಂಧಪಟ್ಟವ್ರಿಗೆ ದೂರು ಕೊಟ್ಟಿದ್ರು ಕೂಡ ದೂರು ಅದನ್ನೇನು ಅವ್ರು ಸ್ವೀಕಾರ ಮಾಡಿದಾರೋ ಅಥವಾ ಸ್ವೀಕಾರ ಮಾಡಿ ಯಾವ ಮಾಡಿದರೆ ಆಯಿತು ಆ ಥರ ಒಂದಿಷ್ಟು ಮನಸ್ಥಿತಿಯಲ್ಲಿದ್ದಂತೆ ಕಾಣಿಸ್ತಾ ಇದೆ. ಏನು ಭ್ರಷ್ಟಾಚಾರ, ಯಾವುದೇ ಇಲಾಖೆಗೆ ಹೋದರೂ ಕೂಡ ಭ್ರಷ್ಟಾಚಾರ. ಇವತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಅಧಿಕಾರಿಗಳು ಏನು ಈ ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು ಅಥವಾ ಲೂಟಿ ಹೊಡೆಯೋಕ್ಕೆ ಬಂದು ಸೇರಿಕೊಂಡಿರ್ತಾರೋ ಏನೋ. ತೋಟಗಾರಿಕೆ ಇಲಾಖೆ ಅದರಲ್ಲೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ, ದೊಡ್ಡ ಮಟ್ಟದಲ್ಲಿ ಈಗ ಭ್ರಷ್ಟಾಚಾರ ಆಗಿದೆ. ಸುಮ್ಮನೆ ನೆಪ ಮಾತ್ರಕ್ಕೆ ಮಾತ್ರ ಅಲ್ಲಿ ಮೇಲ್ವಿಚಾರಕರಾಗಿದ್ದರೆ ಸಾಲದು. ಅಥವಾ ಸಂಬಂಧಪಟ್ಟಂಥ ಸಚಿವರುಗಳು ಏನಾಗಿದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ. ಯಾವುದೇ ಕಾಮಗಾರಿ ಮಾಡಿಲ್ಲ ಅಂದರೂ ಕೂಡ ಯಾತಕ್ಕೋಸ್ಕರ ನೀವೇನೋ ರಿಲೀಸ್ ಮಾಡಿದಿರಾಗರೆ? ದೂರು ದಾಖಲಿಸಿದ್ರು ಕೂಡ ಮೇಲಾಧಿಕಾರಿಗಳಿಂದ ಮೀನಾಮೇಷ ಎಣಿಸೋದು ಯಾಕೆ? ಇಲ್ಲಿ ಅಧಿಕಾರಿಗಳು ನಿಜಕ್ಕೂ ಸಾಚಗಳಾಗಿದ್ದರೆ, ಇದರಲ್ಲಿ ಏನೋ ಅವ್ರದ್ದು ಕೃಪಾ ಕಟಾಕ್ಷ ಇಲ್ದಿದ್ರೆ, ತಮ್ಮ ಹಸ್ತಕ್ಷೇಪ ಇಲ್ದಿದ್ರೆ ಮೀನಾಮೇಷ ಯಾಕೆ ಎಣಿಸ್ಬೇಕು? ಅದು ಯಾರು ಇದ್ದಾರೆ ಸಂಬಂಧಪಟ್ಟಂಥವರು, ಅದು ಯಾರು ಲಂಚ ಗಿಂಚ ಹೊಡೆದಿದ್ದಾರೆ ಅಥವಾ ಅಲ್ಲಿ ಏನೀಗ ಭ್ರಷ್ಟಾಚಾರ ಮಾಡಿದ್ದಾರೆ ಕಿತ್ತು ಬಿಸಾಕ್ತಾ ಇರಬೇಕಂತವ್ರನ್ನ. ಆಲ್ರೆಡಿ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ DC ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗೆ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಆದರೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ಮೇಲ್ವಿಚಾರಕರು. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆಯೇನೋ. ನೋಡಿ ಇಲ್ಲಿ ಯಾವ ಥರ ಪರಿಸ್ಥಿತಿ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಚಿತ್ರಣವನ್ನೇ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ.
ಹಾಗಾಗಿ ಕೂಡಲೇ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು ಅಂತ ಸಂಬಂಧಪಟ್ಟವರ ವಿರುದ್ಧ ಏನೀಗ ಇಲ್ಲಿ ಅಕ್ರಮ ಆಗಿದೆ, ಏನು ಇಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಇಲ್ಲಿ ಆಗ್ರಹ ಇಲಾಖೆಯ ಒಳಗಡೆನೇ ಕೇಳಿ ಬರ್ತಾ ಇದೆ. ಯಾಕೆ ಲೇಔಟ್ ಪ್ರದೇಶದಲ್ಲಿ ಕಾಮಗಾರಿ ಆಗಿಲ್ಲ ಅಂದರೂ ಕೂಡ NOC ನೀವು ಬಿಡುಗಡೆ ಮಾಡಿದ್ದೀರಾ, NOC ರಿಲೀಸ್ ಮಾಡಲಿಕ್ಕೆ ಅದರದ್ದೇ ಆದಂಥ ಮಾನದಂಡ ಇರಲ್ವ? ಹಾಗಾದರೆ ಆ ಮಾನದಂಡಗಳು ಯಾಕೆ ಪರಿಪಾಲಿಸ್ತಾ ಇಲ್ಲ? ಅಧಿಕಾರಿಗಳಿಗೆ ಗೊತ್ತಿಲ್ವ? ಹಾಗಾದರೆ ಏನು ಅನ್ಎಜುಕೇಟೆಡ್ ಬಂದು ಸೇರ್ಕೊಂಡಿದ್ದಾರಾ ಇಲಾಖೆಯಲ್ಲಿ? ಎಲ್ಲವೂ ಕೂಡ ಗೊತ್ತಿದ್ದು ನೀವು ಯಾಕೆ ದಾರಿ ತಪ್ಪಿಸ್ತಾ ಇದ್ದೀರಾ ಅಥವಾ ನೀವೇ ದಾರಿ ತಪ್ಪಿದ್ದೀರಾ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ. ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರ ವಿರುದ್ಧವೇ ಈಗ ದೂರನ್ನು ಕೊಡಲಾಗಿದೆ. ಎಸ್, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ಈ ಕಾಮಗಾರಿ ಏನಾದರೂ ಆದಂತೆ ಕಾಣಿಸ್ತಾ ಇದೆಯಾ? ಏನಿಲ್ಲ, ಫುಲ್ ಗ್ರೌಂಡ್ ಥರ ಇದೆ, ಒಂದಿಷ್ಟು JCBಗಳು ಬಂದು ನಿಂತಿದ್ದಾವೆ. ಆದರೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹೇಳ್ಬೋದು. ನೀವು ಮಾಡಿ ಆದಮೇಲೆ ನೀವು NOC ರಿಲೀಸ್ ಮಾಡಿ, ಅದಕ್ಕಿಂತ ಮುಂಚೆ ಯಾಕೆ ಮಾಡ್ತಾ ಇದ್ದೀರಾ?